ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ನಾವು ಇವತ್ತು ಈ ವಿಡಿಯೋದಲ್ಲಿ 9ನೇ ತರಗತಿಯ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಅಂತಕ್ಕಂಥ ಒಂದು ಪಾಠದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಬನ್ನಿ, ನಂಬರ್ ಸಿಸ್ಟಮ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಸೊ ಬಹಳಷ್ಟು ಹಿಂದಿನ ಕಾಲದಿಂದಲೂ ನಂಬರ್ಸ್ಗಳ ಬಗ್ಗೆ ಬೇಕಾದಷ್ಟು ಪರಿಕಲ್ಪನೆಗಳನ್ನು ಮಾಡ್ತಾ, ಚೇಂಜ್ ಮಾಡ್ತಾ, ಬದಲಾವಣೆಗಳನ್ನು ಮಾಡ್ತಾ, ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ಇರ್ಬೋದು, ರೋಮನ್ ಸಂಖ್ಯಾ ಪದ್ಧತಿ, ಈ ರೀತಿ ಬಹಳಷ್ಟು ಸಂಖ್ಯಾ ಪದ್ಧತಿಗಳನ್ನು, ದ್ವಿಮಾನ ಪದ್ಧತಿ, ಪಂಚಮಾನ ಪದ್ಧತಿ, ಬಹಳಷ್ಟು ಸಂಖ್ಯಾ ಪದ್ಧತಿಗಳನ್ನು ನಾವು ನೋಡಿದ್ದೇವೆ. ಸೊ ಅದಾದ ನಂತರ ನಮ್ಮ ಇಂಡಿಯಾದ ಒಂದು ಗಣಿತಜ್ಞರು ಕಂಡುಹಿಡಿದಂತಹ ಒಂದು 0, ಆರ್ಯಭಟ ಕಂಡುಹಿಡಿದಂತಹ ಒಂದು 0ಯಿಂದ ಇಡೀ ಸಂಖ್ಯಾ ಪದ್ಧತಿಯೇ ಬದಲಾಗ್ತಾ ಹೋಯ್ತು. ಸೊ ದಶಮಾನ ಪದ್ಧತಿ ಬಂತು, ಅದಾದ ನಂತರ ಅಂತಾರಾಷ್ಟ್ರೀಯ ಪದ್ಧತಿಯನ್ನು ಮಾಡಿದರು. ಸೊ ಹೀಗೆ ಬೇಕಾದಷ್ಟು ಸಂಖ್ಯಾ ಪದ್ಧತಿಗಳಲ್ಲಿ ನಾವು ಬಹಳಷ್ಟು ಸಂಖ್ಯೆಗಳನ್ನು ನೋಡ್ತಾ ಹೋಗ್ತೇವೆ. ಸೊ ಅದರಲ್ಲಿ ಈ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಮೊದಲಿಗೆ ಬರ್ತಕ್ಕಂತಹ ಸಂಖ್ಯೆಗಳು ಯಾವುದಪ್ಪ ಅಂತಂದರೆ, ಸೊ ವಿ ಸೇ ದಟ್ ಇಸ್ ಅ ಕೌಂಟಿಂಗ್ ನಂಬರ್ಸ್ ಅಂತ ಕರಿತೇವೆ. ಕೌಂಟಿಂಗ್ ನಂಬರ್ಸ್ ಅಂತ ಕರೀತಾರೆ. ಸೊ ಕೌಂಟಿಂಗ್ ನಂಬರ್ಸ್ ಅಂತಂದರೆ ಎಣಿಸುವ ಸಂಖ್ಯೆಗಳು ಅಂತ. ಸೊ ನಾವು ಎಣಿಸೋದಕ್ಕೆ ಯಾವ ಸಂಖ್ಯೆಯನ್ನು ಬಳಸ್ತೀವಿ ನೋಡ್ರಿ, ಎಣಿಸೋದಕ್ಕೆ ಬಳಸ್ತಕ್ಕಂತಹ ಸಂಖ್ಯೆಗಳು ಯಾವುದು? 1, 2, 3, 4, 5, 6 ಆ್ಯಂಡ್ ಸೊ ಆನ್. ನಾವು ಎಣಿಸ್ಬೇಕಾದ್ರೆ ಯಾವಾಗಲೂ ಸಹ ಸಂಖ್ಯೆಗಳನ್ನು 1, 2, 3, 4, 5 ಇಂದಾನೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಆ ಸಂಖ್ಯೆಗಳನ್ನು ಕೌಂಟಿಂಗ್ ನಂಬರ್ಸ್ ಅಂತ ಕರಿತೀವಿ, ಎಣಿಸುವ ಸಂಖ್ಯೆಗಳು. ಹಾಗಾದರೆ ಇವು ಎಲ್ಲಿ ಎಂಡ್ ಆಗ್ತದೆ? ಸೊ ಇದಕ್ಕೆ ಕೊನೆ ಅಂತಕ್ಕಂಥದ್ದು ಯಾವುದೂ ಸಹ ಇಲ್ಲ. ಕೆಲವರು ಹೇಳ್ತಾರೆ ಇನ್ಫಿನಿಟಿ ಅಂತ ಹೇಳ್ತಾರೆ. ಸೊ ಇನ್ಫಿನಿಟಿ ಕೂಡ ಅಲ್ಲ, ಇನ್ಫಿನಿಟಿ ಈಸ್ ಎ ಸಿಂಬಲ್. ಹಾಗಾಗಿ ಆ ಸಿಂಬಲ್ ಇದ್ಮೇಲೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಅನಂತ ಸಂಖ್ಯೆಗಳು, ಸೊ ಅಂದರೆ ಇನ್ಫಿನಿಟ್ ನಂಬರ್ಸ್ ಅಂತ ಕರಿತೇವೆ. ಅದಕ್ಕೆ ಇದುವರೆಗೆ ಸಹ ಯಾರು ಕಂಡುಹಿಡಿದಿಲ್ಲ, ನಾಟ್ ಡಿಫೈನ್ಡ್ ಅಂತ ಹೇಳ್ತೇವೆ. ಸೊ ಈ ನಂಬರ್ಸನ್ನು ವೆನ್ ವಿ ಮೇಕ್ ಎ ಸೆಟ್, ಇದನ್ನು ನಾವು ಒಂದು ಗಣವನ್ನಾಗಿ ಮಾಡಿದಾಗ ನೋಡ್ರಿ, ಈ ಒಂದು ಸಂಖ್ಯೆಗಳ ಗಣವನ್ನು, 1ರಿಂದ ಪ್ರಾರಂಭವಾಗಿ ಬರ್ತಕ್ಕಂತಹ ಸಂಖ್ಯೆಗಳ ಗಣ ಇದೆಯಲ್ಲೋ, ಸೊ ದೀಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ನೋಡ್ರಿ, ಇವನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೇವೆ. ಅಂದ್ರೆ ಇವನ್ನ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೇವೆ. ಸ್ವಾಭಾವಿಕ ಸಂಖ್ಯೆಗಳು. ಸೊ ಈ ಸ್ವಾಭಾವಿಕ ಸಂಖ್ಯೆಗಳೇನಿದಾವಲ್ಲ, ಈ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಈ ಗಣವನ್ನ, ಈ ಸೆಟ್ ಅನ್ನ ಒಂದು ಸಿಂಬಲ್ ಇಂದ ನಾವು ಮೆನ್ಷನ್ ಮಾಡ್ತೇವೆ. ದಟ್ ಈಸ್ ಎನ್ ಇಸ್ ಈಕ್ವಲ್ ಟು 1, 2, 3, 4. ಇವು ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತೇಳಿ ಕರಿತೇವೆ. ಸೊ ಎನ್ ಇತ್ತು ಅಂತಂದ್ರೆ ಎನ್ನಿನ ವ್ಯಾಲ್ಯೂ ಯಾವಾಗಲೂ 1ರಿಂದ ಪ್ರಾರಂಭವಾಗ್ತಕ್ಕಂಥದ್ದು. 1, 2, 3, 4 ಅದು ಈ ತರ ನಂಬರ್ಸ್ ಅನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ದಿಸ್ ಇಸ್ ದ ನ್ಯಾಚುರಲ್ ನಂಬರ್ಸ್. ನೋಡ್ರಿ, ಈ ನ್ಯಾಚುರಲ್ ನಂಬರ್ಸಿಗೆ ನಾವು ಈಗ ಫಾರ್ ಎಕ್ಸಾಂಪಲ್ 1, 2, 3, 4 ನಂಬರ್ ಏನು ನ್ಯಾಚುರಲ್ ನಂಬರ್ಸ್ ಇದೆಯಲ್ಲ, ಈ ನಂಬರ್ಸ್ಗೆ ನಾವು ಒಂದೇ ಒಂದು ನಂಬರ್ನ ನಾವು ಇನ್ಕ್ಲೂಡ್ ಮಾಡಿದ್ವಿ ಅಂತಂದ್ರೆ, ನಮ್ಮ ಭಾರತದ ಗಣಿತಜ್ಞರು ಕಂಡಿಡಿದಂತಹ 0ಯನ್ನು ಇನ್ಕ್ಲೂಡ್ ಮಾಡಿದ್ವಿ ಅಂತಂದ್ರೆ ನೋಡಿ, ಈ ಸಂಖ್ಯಾ ಗಣದ ಹೆಸರೇ ಬದಲಾಗ್ತದೆ. 0ಯಿಂದ ಸ್ಟಾರ್ಟ್ ಆಗಿದೆ. ಈಗ ಇದು 1ರಿಂದ ಸ್ಟಾರ್ಟ್ ಆಗಿದೆ, ಇದು 0ಯಿಂದ ಸ್ಟಾರ್ಟ್ ಆಗಿತ್ತು. ಈ 0ಯಿಂದ ಸ್ಟಾರ್ಟ್ ಆದ್ರೆ ಈ ನಂಬರ್ಸ್ ಅನ್ನ ವಿ ಕಾಲ್ ದೀಸ್ ಆರ್ ಹೋಲ್ ನಂಬರ್ಸ್. ನೋಡ್ರಿ, ಇವನ್ನ ನಾವು ಹೋಲ್ ನಂಬರ್ಸ್ ಅಂತ ಕರಿತೇವೆ. ಇದನ್ನ ಕನ್ನಡದಲ್ಲಿ ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ. ಹೋಲ್ ನಂಬರ್ಸ್ ಅಂತ ಹೇಳ್ತೇವೆ. ಈ ಹೋಲ್ ನಂಬರ್ಸ್ ಅನ್ನ ನಾವು ಸಿಂಬಲೈಸ್ ಮಾಡ್ತಕ್ಕಂಥದ್ದು. ಸೊ ಅವಕ್ಕೆ ಸಂಕೇತವನ್ನು ಏನ್ ಕೊಡ್ತೀವಿ? ದಟ್ ಈಸ್ ಡಿಫೈನ್ಡ್ ಬೈ W ಅಂತಂದ್ರೆ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಯಾವಾಗಲೂ ಸಹ 0ಯಿಂದ ಸ್ಟಾರ್ಟ್ ಆಗ್ತದೆ. ಅಂಡ್ ಆಲ್ಸೋ ಇಫ್ ನಂಬರ್ಸ್ ಅನ್ನ ನಾವೀಗ 0ಯಿಂದ ಬರೀತೇವೆ, 0, 1, 2, 3, 4, 5 ಈ ತರ ಬರೀತಾ ಹೋಗ್ತೇವೆ. ಸೊ ಈ ಕಡೆ ರೈಟ್ ಸೈಡ್ ಹೋದಾಗ ದ ವ್ಯಾಲ್ಯೂ ಆಫ್ ದ ನಂಬರ್ಸ್ ಇನ್ಕ್ರೀಸಸ್. ಅಲ್ಲಿ ವ್ಯಾಲ್ಯೂ ಆಫ್ ದ ನಂಬರ್ಸ್ ಅದರ ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ವೆನ್ ವಿ ಕಮ್ ಟು ದ ಲೆಫ್ಟ್ ಸೈಡ್ ಆಫ್ ದ ನಂಬರ್ಸ್, ನೋಡ್ರಿ, ಈ ಕಡೆ ಬರ್ತಾ ಇದ್ರೆ ನಂಬರ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರ್ತದೆ. ಸೊ 4 ಇದ್ದಿದ್ದು 1 ಡಿಕ್ರೀಸ್ ಆಗಿ 3 ಆಯ್ತು, 3 ಇದ್ದಿದ್ದು ಡಿಕ್ರೀಸ್ ಆಗಿ 2 ಆಯ್ತು, 2 ಇದ್ದಿದ್ದು ಡಿಕ್ರೀಸ್ ಆಗಿ 1 ಆಯ್ತು. ಸೊ 1 ಇದ್ದಿದ್ದು ಡಿಕ್ರೀಸ್ ಆಗಿ 0 ಆಯ್ತು. And also, what about the next number? 0ಗಿಂತ 1 ಡಿಕ್ರೀಸ್ ಆದ್ರೆ we write this as -1. So ಅದಕ್ಕಿಂತ 1 ಡಿಕ್ರೀಸ್ ಆದ್ರೆ -2 and also -3. So and so on we are writing. What about the ending of this number? We don't know. That means when we write this as a set, ಇದನ್ನ ನಾವು ಒಂದು ಗಣವನ್ನಾಗಿ ಬರೆದ್ರೆ ನೋಡ್ರಿ, ಈ ಗಣದಲ್ಲಿ ಎಲ್ಲಿಂದ ಪ್ರಾರಂಭ ಆಗಿದೆ ಅಂತಾನೂ ಗೊತ್ತಿಲ್ಲ, ಸ್ಟಾರ್ಟಿಂಗ್ ನಂಬರ್ ಕೂಡ ಗೊತ್ತಿಲ್ಲ, ಎಲ್ಲಿಂದ ಎಂಡ್ ಆಗಿದೆ ಅನ್ನೋದು ಗೊತ್ತಿಲ್ಲ. We don't know the starting number and ending number also. Where the ends are, where the starts. So these numbers, that means here negative numbers, we call these are my negative numbers. And these numbers are called positive numbers. So that we write these are for plus numbers. +1, +2, +3, +4 and +5 and so on.
So what about this 0? Is it indicates plus or minus? No, 0 doesn't indicate any positive or negative symbol, because 0 we say that is a neutral number, not a positive nor a negative. So therefore these are the negative numbers and these are the positive numbers, including negative and positive, including 0. The set of numbers are called what we call, these are the as integers. We say these are the integers. ಕನ್ನಡದಲ್ಲಿ ಅದನ್ನ ಪೂರ್ಣಾಂಕಗಳು ಅಂತ ಕರೀತಾರೆ. So these are called integers, ಪೂರ್ಣಾಂಕಗಳು. So we symbolize this as the z ಇಂದ symbolize ಮಾಡ್ತೇವೆ, or sometimes we use I also. I ಕೂಡ ಅದನ್ನ ಯೂಸ್ ಮಾಡಬಹುದು. So that means here the integers are symbolized as z. The set is like this: positive, negative numbers, positive numbers, and including 0. So these are the number systems. That is natural number, whole number, integers. So other than this, some students say, so there is no numbers are other than this. Other than this, any numbers are there? No, all numbers are included. Positive numbers included, negative numbers included, and 0 is also included. So I will ask some students. They tell me that is there is no numbers. What on this? But there are some numbers. There are some numbers apart from these also. So we see what type of numbers are there. So this type of the system of arranging the numbers in this type, that is called the number system. The arrangement of the numbers is called number system. That means ಇದನ್ನ ನಾವು ಕನ್ನಡದಲ್ಲಿ ಸಂಖ್ಯಾ ಪದ್ಧತಿ ಅಂತ ಕರೀತೇವೆ. ಅಂದ್ರೆ ಈ ಸಂಖ್ಯೆಗಳನ್ನ ಈ ರೀತಿಗಳಲ್ಲಿ ನಾವು ಏನು ಜೋಡಣೆ ಮಾಡಿದೆವೋ ಇದನ್ನ ನಾವು ನಂಬರ್ ಸಿಸ್ಟಮ್ ಅಂತ ಕರೀತೇವೆ. So now we have to see how the numbers appears in these numbers also. ಈಗ for example we write 0, 1, 2, 3 and so on. Is it possible to get any numbers in between these two numbers, or in between 0 to 1, 0 to 1, or 1 to 2, 2 to 3? Is there any numbers in between 0 to 1? So we have to check. How can we check the numbers? So we have, for checking those numbers, for finding those numbers, we have to use the line, that is the number line. So we have to indicate these integers on only the number line. So here we write the number line. So this is the number line. Here in the middle of the number line we indicate 0, and then it is of 1, and this is of 2, that is plus 1 plus 2, and here minus 1 minus 2. We have divided this equally the parts number line. So now we consider the integers on the number line. So now we verify, are there any numbers in between 0 to 1? Are there any numbers? So now I show you. So if we divide these numbers into two parts, this is totally one part, we have to divide this into two parts. ಇರತಕ್ಕಂತಹ ಈ ಒಂದು ಭಾಗವನ್ನ ಏನು ಮಾಡೋಣ, ಎರಡಾಗಿ ಡಿವೈಡ್ ಮಾಡೋಣ. ನೋಡಿ, ನಿಮಗೆ ಭಿನ್ನರಾಶಿಯ ಕಾನ್ಸೆಪ್ಟ್ ಗೊತ್ತು, ಫ್ರಾಕ್ಷನ್ಸ್ ಕಾನ್ಸೆಪ್ಟ್. ಇಫ್ ಎ ಹೋಲ್ ಇಸ್ ಡಿವೈಡೆಡ್ ಇಂಟು ಟೂ, ಪೂರ್ಣವನ್ನ ಎರಡು ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಒಂದು ಭಾಗವನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಈ ಭಾಗವನ್ನ ಏನಂತ ತಗೊಂತೀವಿ, ಟೋಟಲಿ 2 ಪಾರ್ಟ್ಸ್ ಇತ್ತು, ಅದರಲ್ಲಿ 1 ಪಾರ್ಟ್ ಅನ್ನ ತಗೊಂಡಿದೀವಿ ಅಂತ ನಾವೇನ್ ಮಾಡ್ತೀವಿ, ಮೆನ್ಷನ್ ಮಾಡ್ತೇವೆ. ಸೊ ಇನ್ ದ ಸೇಮ್ ಟೈಮ್ ಹಿಯರ್ ಆಲ್ಸೋ ವಿ ಹ್ಯಾವ್ ಮೆನ್ಷನ್ ದೇರ್ ಆರ್ 2 ಪಾರ್ಟ್ಸ್ ಆರ್ ದೇರ್. ಈ ಒಂದರಲ್ಲಿ ಎಷ್ಟು ಪಾರ್ಟ್ ಮಾಡಿದೀವಿ, ಪೂರ್ಣ ಒಂದನ್ನ 2 ಪಾರ್ಟ್ಸ್ ಮಾಡಿದ್ದೇವೆ. ಸೊ ಇನ್ ದ 2 ಪಾರ್ಟ್ಸ್ ವಿ ಹ್ಯಾವ್ ಕನ್ಸಿಡರ್ ಓನ್ಲಿ 1 ಪಾರ್ಟ್. ಫ್ರಮ್ ಹಿಯರ್ ಟು ಹಿಯರ್ ದೇರ್ ಇಸ್ ಓನ್ಲಿ 1 ಪಾರ್ಟ್, ಒಂದು ಪಾರ್ಟ್ ಇದೆ, ಅದನ್ನ ನಾವು ಕನ್ಸಿಡರ್ ಮಾಡಿದ್ರೆ ಏನಾಗ್ತದೆ, ಟೋಟಲಿ 2 ಪಾರ್ಟ್ಸ್, ಅದರಲ್ಲಿ 1 ಪಾರ್ಟ್ ಅನ್ನ ಕನ್ಸಿಡರ್ ಮಾಡಿದೀವಿ. ಸೊ ದಿಸ್ ಬಿಕಮ್ಸ್ ದ ಹಾಫ್, 1/2. That means there is a number in between 0 to 1. There is a number in between 0 to 1. And is there any other numbers? Yes, we have to check. So now we have divided the 0 to 1 into 3 equal parts. So I take these 3 equal parts. Apart from this, you left this one. So now we have divided the number into 0 to 1 into 3 equal parts. If we divide any whole into 3 equal parts, what we have to write for 1 part, what we have to write, total parts are 3, we have to take 1 part. If we take 2 part,
that means total parts are 3, that is we have to take color as 2 parts. Then like that we have to write. Here also we have divide the 0 to 1 into 3 equal parts. That means the first part can be written as totally 3 parts, we have to take only 1 part, that is 1 by 3. And the second part, this one is totally 3 parts, we have to take 2 parts. What about the third part? If you take all the 3 parts, that becomes 3 parts out of 3 parts. That becomes 3 get cancelled, again it is 1. If you take here, there is no part is taken. Totally we have divided the 0 to 1 into 3 parts, but we didn't take any parts, that is 0 by 3. 0 by 3 is 0, 3 by 3 is totally 1. So now we get 2 more numbers, 1 by 3 and 2 by 3 in between 0 to 1. 0 to 1 ಇಂದ ಮತ್ತೆ ಎರಡು ನಂಬರ್ ಸಿಕ್ಕಿದ್ವು ನಮಗೆ, and some more numbers, ಇನ್ನೂ ನಂಬರ್ ಸಿಗುತ್ತಾ? So if you divide this into 4 equal parts, see here I divide this into 4 equal parts, 4 parts ಮಾಡಿದ್ದೀನಿ. So 4 parts ಮಾಡಿದ್ರೆ ಹೆಂಗೆ ತಗೋಬೇಕು? So this part 1 by 4, out of 4 parts we have to take 1 part. Here come we write out of 4 parts there are 2 parts. 4ರಲ್ಲಿ 2 ಭಾಗ ತಗೊಂಡಿದ್ದೀವಿ, ಇಲ್ಲಿ 4ರಲ್ಲಿ 1 ಭಾಗ ತಗೊಂಡಿದ್ದೀವಿ. ಸೊ ಇಲ್ಲಿಗೆ ಬಂದ್ರೆ 4ರಲ್ಲಿ 3 ಭಾಗ ತಗೊಂಡಿದ್ದೀವಿ. ಟೋಟಲಿ ಇಷ್ಟು ತಗೊಂಡ್ರೆ 4ರಲ್ಲಿ 4 ಭಾಗ ಅಂದ್ರೆ ಅದು 1 ಅಂತ ಅರ್ಥ. This becomes 1. So there are some more, 3 more numbers are appear here. So you consider, if you divide this part into 10 equal parts, how many numbers you get? You observe 1 by 9, 1 by 10, 2 by 10, 3 by 10, 4 by 10 and up to 9 by 10. We get all the numbers in between 0 to 1. There is no other numbers. Between 0 to 1 we get some more 10 numbers. If you divide 0 to 1 into 100 equal parts, we get 100 numbers. If you divide 0 to 1000 equal parts, we get 1000 numbers. That means how many numbers are located in between 0 to 1? 0 ಇಂದ 1 ಒಳಗಡೆ ಎಷ್ಟು ನಂಬರ್ಸ್ ಇದಾವೆ, ಎಷ್ಟು ಸಂಖ್ಯೆಗಳಿದಾವೆ? That is infinite numbers. ನಾವು ಅದನ್ನ ಎಷ್ಟು ಪಾರ್ಟ್ ಮಾಡ್ತೀವೋ ಅಷ್ಟು ನಂಬರ್ ಸಿಗುತ್ತೆ ನಮಗೆ. 1000 ಪಾರ್ಟ್ಸ್ ಮಾಡಿದ್ರೆ 1000 ನಂಬರ್ ಸಿಗುತ್ತೆ, 10,000 ಪಾರ್ಟ್ಸ್ ಮಾಡಿದ್ರೆ 10,000 ನಂಬರ್ ಸಿಗುತ್ತೆ. That means in between 0 to 1 there are infinite numbers are there. So and apart from this 1 to 2, how many numbers are there? So again we have to divide this into 2 parts. We write this as after 1 it is a half part, 1 by 2. Or we write, if you divide into 3 parts, 1 by 3. This becomes 1 by 3. This becomes 1 2 by 3. If you divide this into 3 parts, 1 part 1 2 by 3 and then this becomes 1 3 by 3. 1 3 by 3 again it becomes 2. So if you divide it into 4 parts, 1 by 3, so 1 by 4, 1 2 by 4, 1 3 by 4, 1 4 by 4. So after 2, so can we write? So 2 1 by 2, 2 1 by 3. After 2 we are right. There are infinite numbers are in between 0 to 1, 1 to 2, 2 to 3, 3 to 4. So that means we say in between any 2 integers, there are infinite numbers are there. So what are these numbers are called? So you observe here, we write these numbers are in the form of 1 by 3 or 2 by 4 like this. We write 6 by 5. We write like this. That means these numbers are identified as, write the numbers in the form of P by Q. We write the numbers in the form of P by Q or it may be A by B. We write the numbers in the form of P by Q. That means this is the numerator and this is the denominator. So ಅದನ್ನ P by Q ರೂಪದಲ್ಲಿ ಬರೆದಿದ್ದೇವೆ. ಒಂದು ಅಂಶ ಮತ್ತು ಛೇದವನ್ನು ಹೊಂದಿರುತ್ತದೆ. So what we call these numbers are. And also positive numbers ಅಲ್ಲದೆ ಈ ಕಡೆ ನೆಗೆಟಿವ್ ನಂಬರ್ಸ್ ಕೂಡ ಬರ್ತದೆ. -1 by 2. So ಇಲ್ಲಿ ತಗೊಂಡ್ರೆ -1 by 3, -2 by 3 and ಇಲ್ಲಿ ತಗೊಂಡ್ರೆ -1 by 2. So minus negative numbers are also there. So all these numbers are identified as P by Q. So we refer that as, we identify the numbers as P by Q.
So if the numbers are right in the form of P by Q, then those numbers are called rational numbers. You observe here. So the numbers, all these numbers are called rational numbers. So these rational numbers, including these numbers also. 2 is also a rational number, 1 is also a rational number, 5 is also a rational number, 0 is also a rational number. Is it possible? Is 2 is a rational number? Is it right in the form of P by Q? Yes, we can write. So we can, in the 2, in the denominator there is always 1 is there. If we write 25, is this a rational number? Yes, in the denominator it is always 1 is there. For all the numbers in the denominator there is 1 is there. So therefore all these are comes under rational numbers. So that means rational numbers means includes all these numbers. ಇವುಗಳನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೇವೆ. ಸೊ ಕನ್ನಡದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಭಾಗಲಬ್ಧ ಸಂಖ್ಯೆಗಳು. ಬಹಳಷ್ಟು ಜನ ನನ್ನ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನಂತ ಹೇಳ್ತಾರಪ್ಪ ಅಂದ್ರೆ, ಸರ್ ಭಾಗವಾಗುವಂತಹ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂದ್ರು. ನೋಡಿ, ಭಾಗವಾಗುವ ಸಂಖ್ಯೆಗಳಲ್ಲ, ಈ ರೂಪದಲ್ಲಿ P by Q ರೂಪದಲ್ಲಿ ಯಾವ ಸಂಖ್ಯೆಗಳನ್ನ ಬರೆಯಬಹುದು ಆ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ನಾವು ಕರಿತೇವೆ. ಸೊ ದೀಸ್ ನಂಬರ್ಸ್ ಆರ್ ಕಾಲ್ಡ್ ದ ರ್ಯಾಷನಲ್ ನಂಬರ್ಸ್. ಇವನ್ನ ನಾವು ರ್ಯಾಷನಲ್ ನಂಬರ್ಸ್ ಕರಿತೇವೆ. ಸೊ ಈ ಟೈಪ್ ನಂಬರ್ಸ್ ಅನ್ನ ಏನ್ ಬರೀತೇವೆ, ದಟ್ ಇಸ್ ಕಾಲ್ಡ್ ದ ನಂಬರ್ ಸಿಸ್ಟಮ್. ಸೊ ಆಫ್ಟರ್ ಫ್ರಮ್ ದಿಸ್ ರ್ಯಾಷನಲ್ ನಂಬರ್ಸ್ ಇನ್ನೂ ನಂಬರ್ಸ್ ಇದೆಯಾ? ಎಸ್, ಇನ್ನೂ ನಂಬರ್ಸ್ ಇದೆ. ನಿಮಗೆ ಈ ಸಲನೇ ಇದೆ. ಸೊ ನೆಕ್ಸ್ಟ್ ಇರ್ಯಾಷನಲ್ ನಂಬರ್ಸ್ ಅಂತ ಬರುತ್ತೆ, ಅಭಾಗಲಬ್ಧ ಸಂಖ್ಯೆಗಳು. ಅವೆಲ್ಲಿದ್ದಾವೆ? ಈ ನಂಬರ್ ಲೈನ್ ಅಲ್ಲಿ ನಾವು ಎಲ್ಲಾ ನಂಬರ್ಸ್ ಬರ್ದ್ವಿ, ಇವನ್ನು ಬರ್ದ್ವಿ. ಅದು ಅಲ್ಲದೆ ರ್ಯಾಷನಲ್ ನಂಬರ್ಸ್ ಕೂಡ ಬರ್ದ್ವಿ. ಹಾಗಾದ್ರೆ ಈ ನಂಬರ್ ಲೈನ್ ಮೇಲೆ ಇನ್ನೂ ಅದರ್ ನಂಬರ್ಸ್ ಇದು ಅಲ್ಲದೆ ಬೇರೆ ನಂಬರ್ಸ್ ಕೂಡ ಇರಬಹುದು. ದೋಸ್ ಆರ್ ಕಾಲ್ಡ್ ಇರ್ಯಾಷನಲ್ ನಂಬರ್ಸ್. ಮತ್ತು ಅವು ಬರ್ತವೆ, ಇರ್ಯಾಷನಲ್ ನಂಬರ್ಸ್ ಬರ್ತವೆ. ಸೊ ಅಂಡ್ ಆಲ್ಸೋ ಈ ರ್ಯಾಷನಲ್ ಇರ್ಯಾಷನಲ್ ಇವೆಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಂಡು ದೇರ್ ಇಸ್ ಎ ಬಿಗ್ ಸೆಟ್ ಇಸ್ ದೇರ್. ಇನ್ನೊಂದು ಸೆಟ್ ಇದೆ, ಯಾವುದದು? ದಟ್ ಈಸ್ ರಿಯಲ್ ನಂಬರ್ ಅಂತ ಕರಿತೀವಿ. ರಿಯಲ್ ನಂಬರ್ ಅಂದ್ರೆ ರ್ಯಾಷನಲ್ ನಂಬರ್ಸು ಸೇರ್ಕೊಂತು, ಇರ್ಯಾಷನಲ್ ನಂಬರ್ಸು ಸೇರ್ಕೊಂತು, ಎರಡೂ ಸೇರ್ಕೊಂಡು ರಿಯಲ್ ನಂಬರ್ಸ್ ಆಗೋಗ್ಬಿಡ್ತದೆ. ಸೊ ಹಾಗಾಗಿ ದೆರ್ ಈಸ್ ಎ ಸೋ ಮೆನಿ ನಂಬರ್ಸ್ ವಿ ಸಿ ಇನ್ ದಿಸ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಅಲ್ಲಿ ಬಹಳಷ್ಟು ಸಂಖ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸಂಖ್ಯಾ ಪದ್ಧತಿನಲ್ಲಿ. ಸೊ ಹಾಗಾಗಿ ಈಗ ಇದುವರೆಗೆ ನೀವು ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನಂತ ನೋಡಿದಿರಾ. ಸೊ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಇದೆ ರ್ಯಾಷನಲ್ ನಂಬರ್ಸ್ ಅನ್ನ. ಇನ್ ಬಿಟ್ವೀನ್ ಎನಿ ಟೂ ನಂಬರ್ಸ್ ಹೌ ಕ್ಯಾನ್ ವಿ ಐಡೆಂಟಿಫೈ ದ ರ್ಯಾಷನಲ್ ನಂಬರ್ಸ್? ಆ ನಂಬರ್ಸ್ ರ್ಯಾಷನಲ್ ನಂಬರ್ಸ್ ಇನ್ ಬಿಟ್ವೀನ್ ದಟ್ ಯಾವ ರೀತಿ ಬರುತ್ತೆ, ಅದರೊಳಗಡೆ 2 ರಿಂದ 3 ನಡುವೆ ಇರುವ ರ್ಯಾಷನಲ್ ನಂಬರ್ಸ್ ಯಾವುದು, ಅಥವಾ 1/5 ಇಂದ 2/5 ಒಳಗೆ ಯಾವ ರ್ಯಾಷನಲ್ ನಂಬರ್ಸ್ ಇದೆ ಅಂದ್ರೆ ನೋಡ್ರಿ, ಈಗ ನಾನು ಇಲ್ಲಿ ಬರ್ದೆ 1/3 ಬರ್ದೆ, 2/3 ಬರ್ದೆ. ಇದ್ರ ನಡುವೆ ಕೂಡ ರ್ಯಾಷನಲ್ ನಂಬರ್ಸ್ ಇದೆಯಾ? ಎಸ್, ಇನ್ ಬಿಟ್ವೀನ್ ಎನಿ ಟೂ ರ್ಯಾಷನಲ್ ನಂಬರ್ಸ್ ದೇರ್ ಆರ್ ಸೋ ಮೆನಿ ರ್ಯಾಷನಲ್ ನಂಬರ್ಸ್ ಆರ್ ದೇರ್. ಅದ್ರ ನಡುವೆ ಕೂಡ ನಂಬರ್ಸ್ ಇರ್ತದೆ. ಸೊ ಹಾಗಾದ್ರೆ ಆ ನಂಬರ್ಸ್ ಯಾವ್ಯಾವುದು, 1/3 ಮತ್ತೆ 2/3 ನಡುವೆ ಇರೋ ನಂಬರ್ಸ್ ಯಾವ್ಯಾವುದು ಅನ್ನೋದನ್ನ ನಾವು. So other than this, there are some tips are there. That means, how can we write 0 as a rational number? Is 0 is a rational number or not? Yes, 0 is also a rational number. When we write this as 0/1, it is a rational number. That means the numbers we have to write in the form of P by Q are rational numbers. We get one condition is there. That means Q is not equal to 0. Q is not equal to 0. That means the numbers cannot be written as like this, 3/0. We can write like this, 0/3. This we can okay, but we can't write the rational numbers like this. In the denominator we can't write 0. ಛೇದದಲ್ಲಿ ಯಾವಾಗಲೂ ಸಹ 0 ಬರಂಗಿಲ್ಲ. ಅಂಶದಲ್ಲಿ ಬರ್ಬೋದು, ಆದರೆ ಛೇದದಲ್ಲಿ 0 ಬಂದ್ರೆ ಇದಕ್ಕೆ ವ್ಯಾಲ್ಯೂನೇ ಇಲ್ಲ. ವ್ಯಾಲ್ಯೂನ ಇದುವರೆಗೂ ಸಹ ಯಾರು ಕಂಡುಹಿಡಿದಿಲ್ಲ. ಯಾಕೆ ಈ ರೀತಿ ಆಗ್ತದೆ ನೋಡ್ರಿ. ಇದಕ್ಕೂ ಏನ್ ಡಿಫ್ರೆನ್ಸು? ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. 3 ಇಂದ ಇದೇನಿದೆಯಲ್ಲ, ಇದು 3 ಇಂದ 0ನ ಡಿವೈಡ್ ಮಾಡೋದು ಅಂತ ಅರ್ಥ. 3 ಇಂದ 0ನ ಡಿವೈಡ್ ಮಾಡ್ತಾ ಇದೀವಿ. ಎಷ್ಟು ಸಲ ಡಿವೈಡ್ ಆಗುತ್ತೆ? 3 0s 0 ಕಂಪ್ಲೀಟ್. ಅಲ್ಲಿ ಅದು ಸಹ ಏನು ಉಳಿಲಿಲ್ಲ. ಸೊ ಇದನ್ನ ಡಿವೈಡ್ ಮಾಡೋದು ಹೇಗೆ? 0 ಇಂದ 3ನ ಡಿವೈಡ್ ಮಾಡೋದು. ಹೌ ಕ್ಯಾನ್ ಯು ಡಿವೈಡ್ ದ 0? 3 from 0. So if you put here 0 1s are 0. So or we put 3 ಗೆ ಈಕ್ವಲ್ ಆಗಿ ಅಲ್ಲಿ ಯಾವ್ದಾದ್ರು ನಂಬರ್ ಹಾಕ್ಬೇಕಲ್ಲ 3 ಈಕ್ವಲ್ ಆಗಬೇಕು ಅಂದ್ರೆ. If you put this 0 3s are 0, 3 ಗೆ ಈಕ್ವಲ್ ಆಗ್ತಾನೆ ಇಲ್ಲ.
3ಗೆ ಈಕ್ವಲ್ ಆಗಂತ ನಂಬರ್ಸ್ ಅನ್ನ ನಾವು ರೈಟ್ ಅಪ್ ಮಾಡಬೇಕು. ಸೊ ಹಾಗಾದ್ರೆ ಯಾವ ನಂಬರ್ ಬರೀಬಹುದು? If you write 10, 0 tens are 0. So if you take 100, 0 hundreds are, again it is 0. That is not equal to 3. If you write any number here, if you put any number here, ಇದನ್ನ ಎಲ್ಲಿ ಯಾವ ನಂಬರ್ ಬೇಕಾದ್ರೂ ಹಾಕ್ರಿ. ನೀವು ಕೆಲವರು ಈ ತರ ಡಿವೈಡ್ ಮಾಡಬಹುದು. ಇದೇನಪ್ಪ ಸರ್ ಈ ತರ ಮಾಡ್ತಾ ಇದ್ದಾರೆ ಅನ್ಕೋಬೇಡ್ರಿ. ಸೊ ಈ ತರ ಕೂಡ ಡಿವೈಡ್ ಮಾಡ್ತೀವಿ ನಾವು. 0 zeros ಇಲ್ಲಿ 0 ನೇ ಬರ್ತದೆ. 0 tens ಅದು 0, 0 hundreds ಅದು 0, 0 thousands ಅದು 0. ಎಷ್ಟು ನಂಬರ್ ಬೇಕಾದ್ರೆ ಹಾಕ್ರಿ. ಇಲ್ಲಿ ನಮಗೆ ಬರ್ತಕ್ಕಂಥ ಕೋಶೆಂಟ್ ಏನು ಬರ್ತದೆ, ಆ ಕೋಶೆಂಟ್ ಯಾವ ನಂಬರ್ ಹಾಕಿದ್ರು ಇಲ್ಲಿ ನಮಗೆ ಬರ್ತಾ ಇರ್ತಕ್ಕಂಥ ಆನ್ಸರ್ 0ನೇ ಬರ್ತಾ ಇದೆ. ಅಂದ್ರೆ ಇದಕ್ಕೆ 0ಗೆ ನಾವು ಯಾವ ನಂಬರ್ ಹಾಕಿದ್ರೆ ಅದು 3ಗೆ ಈಕ್ವಲ್ ಆಗುತ್ತೆ? ಸಾಧ್ಯನೇ ಇಲ್ಲ. ಎನಿ ನಂಬರ್, ಇನ್ಫಿನಿಟ್ ನಂಬರ್ಸ್ ಹಾಕ್ರಿ, ಅದು 3ಗೆ ಈಕ್ವಲ್ ಆಗೋದೇ ಇಲ್ಲ. ಸೊ ದೇರ್ಫೋರ್ ವಿ ಕಾಂಟ್ ರೈಟ್ ದ ನಂಬರ್ಸ್ ಲೈಕ್ ದಿಸ್. 0 ಇಂದ ಯಾವ ನಂಬರ್ನು ಡಿವೈಡ್ ಮಾಡಕ್ ಆಗೋದಿಲ್ಲ. ಇದುವರೆಗೆ ಅದನ್ನ ಯಾವ ತರ ಡಿವೈಡ್ ಮಾಡಬೇಕು ಅನ್ನೋದು ಯಾರೂ ಸಹ ಇದುವರೆಗೆ ಕಂಡುಹಿಡಿದಿಲ್ಲ. ಅದಕ್ಕೆ ಇದರ ವ್ಯಾಲ್ಯೂನ ನಾಟ್ ಡಿಫೈನ್ಡ್ ಅಂದ್ಬಿಡ್ತೀವಿ ನಾವು. ಡಿನಾಮಿನೇಟರ್ 0 ಬಂತು, ನಾಟ್ ಡಿಫೈನ್ಡ್, ಯಾರು ಕಂಡುಹಿಡಿದಿಲ್ಲ ಅಂತ ಅರ್ಥ. ಇದು ನಿರ್ದಿಷ್ಟಪಡಿಸಿಲ್ಲ ಅಂತ ಅರ್ಥ ಹೇಳ್ಬಿಡ್ತೀವಿ, ನಾಟ್ ಡಿಫೈನ್ಡ್ ಅಂತ ಹೇಳ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಈ ತರ ರ್ಯಾಷನಲ್ ನಂಬರ್ ಬರಿಬಹುದು, ಈ ತರ ರ್ಯಾಷನಲ್ ನಂಬರ್ನ ಬರೀಲಿಕ್ಕೆ ಆಗಲ್ಲ. Q is not equal to 0 ಅಂತ ಹೇಳ್ಬಿಡ್ತೀವಿ ನಾವು ಫಸ್ಟ್. ಆ ರೀತಿ ಬರೆಯೋ ಹಾಗಿಲ್ಲ. ಎಸ್, ನಾವು we have to try some problems. ಈಗ ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ತಕ್ಕಂತಹ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ಆಮೇಲೆ ಎಕ್ಸರ್ಸೈಸ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ನಾವೀಗ ನೋಡಿ. ಎಕ್ಸರ್ಸೈಸ್ ನಂಬರ್ 1.1 ಅಲ್ಲಿ ಇರ್ತಕ್ಕಂಥ ಫಸ್ಟ್ ಕ್ವಶನ್ ನಾನು ಈಗ ಏನು ಆನ್ಸರ್ ಮಾಡಿದ್ನೋ ಅದೇ ಫಸ್ಟ್ ಕ್ವಶನ್. Q is not equal to 0 ಆಗಬೇಕು. 0 is a rational number R ಅಂತ ಕೇಳಿದ್ದಾರೆ. 0 is a rational number when we write it in the numerator only, not it in the denominator. Denominator ಬರೆಯೋ ಆಗಿಲ್ಲ ಅಷ್ಟೇನೆ. So now we have to write, there is a question is there, find 6 rational numbers. Find 6 rational numbers between, I take another number 4 and 5. ಅಲ್ಲಿ 3 and 4 ಅಂತ ಕೊಟ್ಟಿದ್ದಾರೆ. ಬೇಡ, ಬೇರೆ ಪ್ರಾಬ್ಲಮ್ ತಗೋಣ. 3 and 4 and 5 ತಗೋಣ. ಅಂದ್ರೆ 4 ಮತ್ತು 5ರ ನಡುವೆ ಇರತಕ್ಕಂತಹ 6 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಇದೆ. ಅಲ್ಲಿ 3 ಮತ್ತು 4ರ ನಡುವೆ ಇದೆ. ನಾನು 4 ಮತ್ತು 5 ತಗೊಂಡಿದ್ದೀನಿ. ನೋಡ್ರಿ ಎಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು. ಎಷ್ಟು ರ್ಯಾಷನಲ್ ನಂಬರ್ಸ್ ಬೇಕು? 6 ರ್ಯಾಷನಲ್ ನಂಬರ್ಸ್ ಬೇಕಾಗಿದೆ ನಮಗೆ. ಸೊ ಯು ಹ್ಯಾವ್ ಟು ಆಡ್ ದಿಸ್ ಫಾರ್ 1 ಅನ್ನ ಆಡ್ ಮಾಡ್ರಿ. ಟೋಟಲ್ ಎಷ್ಟಾಯ್ತು? 7 ಆಯ್ತು. ಇಫ್ 5 ರ್ಯಾಷನಲ್ ನಂಬರ್ಸ್ ಆರ್ ರಿಕ್ವೈರ್ಡ್, 5 ಭಾಗಲಬ್ಧ ಸಂಖ್ಯೆ ಬೇಕು ಅಂದ್ರೆ ಅದಕ್ಕೆ 1 ಆಡ್ ಮಾಡ್ರಿ, 6 ಆಗ್ತದೆ. 1 ನಂಬರ್ನ ಜಾಸ್ತಿ ತಗೊಳ್ರಿ. ಅದನ್ನ ಏನ್ ಮಾಡಬೇಕು? ಜಾಸ್ತಿ ತಗೊಂಡು ಈ 7 ಅನ್ನ 4 ಮತ್ತು 5ಗೆ ಮಲ್ಟಿಪ್ಲೈ ಮಾಡಬೇಕು. 4 and 5 ಇವೆರಡಕ್ಕೂ ಸಹ 7 ಅನ್ನ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಲ್ಟಿಪ್ಲೈ ಮಾಡಬೇಕು? ಇನ್ ನ್ಯೂಮರೇಟರ್ ಅಂಡ್ ಆಲ್ಸೋ ಡಿನಾಮಿನೇಟರ್. ಸೊ ಇಟ್ ವಿಲ್ ಟೆಲ್ ಯು 4 ಅಂದ್ರೆ ಇದರ ಅರ್ಥ ಹೇಗಿರುತ್ತಪ್ಪ ಅಂದ್ರೆ 4/1 ತರ ಇರುತ್ತೆ. 5 ಅಂತಂದ್ರೆ ಇದು 5/1 ಇದ್ದಾಗೆ. ರ್ಯಾಷನಲ್ ನಂಬರ್ ಟೈಪ್ ಅಲ್ಲಿ ಅದೇ ತರ ಬರೋದು. ಇದಕ್ಕೆ ನಾವೇನ್ ಮಾಡಬೇಕು? ಇಲ್ಲಿ 6 ರ್ಯಾಷನಲ್ ನಂಬರ್ಸ್ ಕೇಳಿರೋದ್ರಿಂದ ಅದಕ್ಕಿಂತ 1 ಇನ್ಕ್ರೀಸ್ ಮಾಡಬೇಕು, 1 ಜಾಸ್ತಿ ಮಾಡಬೇಕು. ದಟ್ ಮೀನ್ಸ್ 7 ಅನ್ನ ಇದರ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ. ಅದೇ ರೀತಿ ಇಲ್ಲೂ ಅಷ್ಟೇ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ರಿ. ಸೊ ನಾವು ಯು ಗೆಟ್ ಎ ರ್ಯಾಷನಲ್ ನಂಬರ್. ದಟ್ ಮೀನ್ಸ್ 7 4s are 28, 7 1s are 7. And also 7 5s are 35 divided by 7 1s are 7. So here we get 2 rational numbers. That means this rational number is equal to 4, this rational number is equal to 5. So we have to write the in between these rational number there are some rational numbers are there. Today after 28 and before 35, if the denominators are same, denominator same ಇರಬೇಕು. denominator different ಇದ್ರೆ ನಾವು rational numbers ಅನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ, ಅದರ ವ್ಯಾಲ್ಯೂಸ್ ಅನ್ನ ಮತ್ತೆ ಅದನ್ನ ಡೆಸಿಮಲ್ ಫಾರಂ ಗೆ ಹೋಗಬೇಕಾಗ್ತದೆ. ವಿತೌಟ್ ಗೋಯಿಂಗ್ ಡೆಸಿಮಲ್ ಫಾರಂ ಹೀಗೇನೆ ನಾವು rational numbers ಅನ್ನ ಐಡೆಂಟಿಫೈ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? denominator ನ ಸೇಮ್ ಇಟ್ಕೋಬೇಕು, ನ್ಯೂಮರೇಟರ್ ಮಾತ್ರ ಚೇಂಜ್ ಮಾಡ್ತಾ ಹೋಗಬೇಕು. ಅಂದ್ರೆ ಇಲ್ಲಿ 28 ಇದೆ, 28/7 ಅಂದ್ರೆ ದಿಸ್ ಇಸ್ ಈಕ್ವಲ್ ಟು 4 ಅಂತ ಅರ್ಥ. 28/7 ಅಂದ್ರೆ ಇದು 4 ವ್ಯಾಲ್ಯೂ. ಹಾಗಾದ್ರೆ ನೆಕ್ಸ್ಟ್ 29/7 ಇನ್ ಬಿಟ್ವೀನ್ ದೀಸ್ ಟು. ನೋಡ್ರಿ ಇವೆರಡರ ನಡುವೆ ನಂಬರ್ಸ್ ಬರಿತಾ ಇದ್ದೀನಿ ನಾನು. 29/7 ಆಮೇಲೆ 30/7 and then 31/7 and then 32/7 and then 33/7 then 34/7 at last 35/7. ನೋಡಿ ಇಲ್ಲಿ ಮುಗಿತಿದ್ದು.
ಸ್ಟಾರ್ಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಯಿತು, ಇಲ್ಲಿಗೆ ಎಂಡ್ ಆಯಿತು. ಇದರ ವ್ಯಾಲ್ಯೂ ಎಷ್ಟು? 28/7 4. ಇದರ ವ್ಯಾಲ್ಯೂ ಎಷ್ಟು? 35/7 5. ಇನ್ ಬಿಟ್ವೀನ್ ದೀಸ್ ಟು ದೇರ್ ಆರ್ ನಂಬರ್ಸ್. ಎಷ್ಟು ನಂಬರ್ಸ್ ಇದೆ ಕೌಂಟ್ ಮಾಡ್ರಿ. 29/7 1, 30/7 1, 2, 31/7 3, 32/7 4, 33/7 5, 34/7 6. ನೋಡ್ರಿ 6 ರ್ಯಾಷನಲ್ ನಂಬರ್ಸ್ ಬಂದೋಯ್ತು. ಅದು ಯಾವುದರ ನಡುವೆ ಇದೆ? ಅವೆರಡನ್ನು 4 ಮತ್ತು 5 ನ ನಡುವೆ ಇರ್ತಕ್ಕಂಥ ರ್ಯಾಷನಲ್ ನಂಬರ್ಸ್. ಅಕಸ್ಮಾತ್ ನಮಗೆ 8 ರ್ಯಾಷನಲ್ ನಂಬರ್ಸ್ ಬೇಕು ಸರ್, ಏನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಬೈ 9. 8 + 1 9 ಇಂದ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗ್ತದೆ? ಇದು 9 4 36 ಆಗುತ್ತೆ, 9 1 9 ಆಗುತ್ತೆ. ಇಲ್ಲಿ 9 5 45 ಆಗುತ್ತೆ, ಡಿವೈಡೆಡ್ ಬೈ 9 ಆಗುತ್ತೆ. ಇನ್ ಬಿಟ್ವೀನ್ ದೀಸ್ ಟು ಯು ಕೌಂಟ್ 36 ಬಿಟ್ಟು 45 ಬಿಟ್ಟು ಇನ್ ಬಿಟ್ವೀನ್ ದೋಸ್ ಟು ಕೌಂಟ್ ಮಾಡ್ರಿ. 37 38 39 40 41 42 43 44 45 ಬಿಡ್ರಿ. 44 3 3 6 + 2 8 ರ್ಯಾಷನಲ್ ನಂಬರ್ಸ್ ಬಂದೋಯ್ತು. ಅಂದರೆ ಎಷ್ಟು ರ್ಯಾಷನಲ್ ನಂಬರ್ಸ್ ಬೇಕೋ ಅದಕ್ಕಿಂತ ಒಂದನ್ನು ಇನ್ಕ್ರೀಸ್ ಮಾಡಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಎರಡಕ್ಕೂ ಮಲ್ಟಿಪ್ಲೈ ಮಾಡಿದರೆ ಯು ಗೆಟ್ ಎ ರ್ಯಾಷನಲ್ ನಂಬರ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ರ್ಯಾಷನಲ್ ನಂಬರ್ಸು ಸಿಕ್ಬಿಡುತ್ತೆ. ಇದು ನಂಬರ್ಸ್ ಅನ್ನು ಕೊಟ್ಟಾಗ ನ್ಯಾಚುರಲ್ ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ, 4 and 5 ಅಂತ ಕೊಟ್ಟಿದ್ದಾರೆ. ಸೊ ಈಗ ಅದೇ ರೀತಿ ರ್ಯಾಷನಲ್ ನಂಬರ್ಸ್ ಅನ್ನು P/Q ಫಾರ್ಮ್ ಅಲ್ಲಿ ಕೊಟ್ಟರೆ ಯಾವ ರೀತಿ ಬರೀಬೇಕು? ಇಫ್ ದ ಗಿವನ್ P/Q ಫಾರ್ಮ್. ಸೊ ಐ ವಿಲ್ ಟೇಕ್ ಯು ಅನದರ್ ಕ್ವಶನ್. ನೋಡ್ರಿ ಬೇರೆ ಕ್ವಶನ್ ತಗೊಳ್ಳೋಣ. ಈಗ ಬಿಟ್ವೀನ್ ಫೈಂಡ್, ಇಲ್ಲಿ ನಂಬರ್ಸ್ ಅನ್ನು ಜಾಸ್ತಿ ಮಾಡ್ಕೊಳ್ಬೇಕಾ. ಫೈಂಡ್ 7 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3/7 and 4/7. 3/7 and 4/7 ಇವೆರಡು ಸಹ ರ್ಯಾಷನಲ್ ನಂಬರ್ಸ್ ಇದೆ, P/Q ಫಾರ್ಮ್ ಅಲ್ಲಿ ಇದೆ. ಸೊ ಇವೆರಡರ ನಡುವೆ ನಾವು ಎಷ್ಟು ರ್ಯಾಷನಲ್ ನಂಬರ್ಸ್ ಫೈಂಡ್ ಔಟ್ ಮಾಡಬೇಕು? 7 ರ್ಯಾಷನಲ್ ನಂಬರ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ 7 ರ್ಯಾಷನಲ್ ನಂಬರ್ಸ್ ಯು ಹ್ಯಾವ್ ಟು ಆಡ್ 1 more, ದಟ್ ಮೀನ್ಸ್ 8. You have to multiply 8 for both the numerator and denominator of the two rational numbers. Here you take 3/7 into 8/8 and 4/7. ನೋಡ್ರಿ ಇದಕ್ಕೂ ಸಹ ಏನು ಮಾಡ್ಬೇಕು ನೀವು? 8 into 8. ಎಷ್ಟು ರ್ಯಾಷನಲ್ ನಂಬರ್ಸ್ ಬೇಕು, ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬೇಕು ಅದಕ್ಕಿಂತ ಒಂದು ಜಾಸ್ತಿ ಮಾಡಿದ್ರೆ ಸಾಕು. ಸೊ ಈಗ 3 8s 24, 8 7s 56. ಇದು ಅಷ್ಟೇ 8 4s 32, 8 4 32, 8 7 56. ಎರಡು ರ್ಯಾಷನಲ್ ನಂಬರ್ಸ್ ಬಂತು. ಇದ್ರ ನಡುವೆ ನೀವು ಎಷ್ಟು ಬರೀಬೇಕು? 7 ರ್ಯಾಷನಲ್ ನಂಬರ್ಸ್ ಬರೀಬೇಕು. ಡಿನಾಮಿನೇಟರ್ ಮಾತ್ರ ಸೇಮ್ ಇರಬೇಕು, ಚೇಂಜಸ್ ಇರಂಗಿಲ್ಲ. ನೋಡ್ರಿ 24/56 ಹಾಗೆ ಇರುತ್ತೆ. ನೆಕ್ಸ್ಟ್ 25/56, 26/56, 27/56, 28/56, 29/56, 30/56, 31/56, ಇಲ್ಲಿರೋದು ಲಾಸ್ಟ್ ನಂಬರ್ 32/56. ಸೊ ಇಷ್ಟು ರ್ಯಾಷನಲ್ ನಂಬರ್ಸ್ ಬರೆದ್ಬಿಟ್ವಿ ನಾವು. ಹಾಗಾದ್ರೆ 24/56 ಅಂದ್ರೆ ಅದು ಯಾವುದು ವ್ಯಾಲ್ಯೂ? ಇದು ಅಗೈನ್ 3/7 ಆಗುತ್ತೆ. ಇದು 32/56 ಅಂದ್ರೆ ಅಗೈನ್ 4/7 ಆಗುತ್ತೆ. In between these there are 7 rational numbers. ಬೇಕಾದ್ರೆ ಕೌಂಟ್ ಮಾಡ್ರಿ ಇದನ್ನ. 25/56, 26/56, 27/56, 28/56, 29/56, 30/56, 31/56. You count here 1 2 3 4 5 6 7 rational numbers are there. ನೋಡ್ರಿ ನಾವು ನಂಬರ್ಸ್ ತಗೊಂಡು ಮಾಡ್ಬೋದು. ಇಲ್ಲಿ ರ್ಯಾಷನಲ್ ನಂಬರ್ಸ್ ಇದೇನಿದೆಯಲ್ಲ ಈ ಟೈಪ್ P/Q ಫಾರ್ಮ್ ಅಲ್ಲಿರೋ ನಂಬರ್ಸ್ಗೂ ಸಹ ಮಾಡ್ಬೋದು. ಬಟ್ ಯು ಅಬ್ಸರ್ವ್ ಒನ್ ಥಿಂಗ್, ಆಲ್ವೇಸ್ ದ ಡಿನಾಮಿನೇಟರ್ ಮಸ್ಟ್ ಬಿ ಸೇಮ್. ಅಕಸ್ಮಾತ್ ಡಿನಾಮಿನೇಟರ್ ಚೇಂಜ್ ಇತ್ತು, ಸೊ ಯು ಹ್ಯಾವ್ ಟು ಈಕ್ವೇಟ್ ದಟ್ ಒನ್, ಅದನ್ನು ಸೇಮ್ ಮಾಡ್ಕೋಬೇಕು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 2/3 ಕೊಟ್ಟಿದ್ದಾರೆ, ಇನ್ನೊಂದು 4/5 ಕೊಟ್ಟಿದ್ದಾರೆ. ಇನ್ ಬಿಟ್ವೀನ್ ದೀಸ್ ಟು ಹ್ಯಾವ್ ಟು ರೈಟ್ ದ ರ್ಯಾಷನಲ್ ನಂಬರ್ಸ್. ಏನು ಮಾಡಬೇಕು? ಫಸ್ಟ್ ಅದನ್ನು ಈಕ್ವೇಟ್ ಮಾಡ್ಕೊಳ್ರಿ ಎರಡನ್ನು. ಆಫ್ಟರ್ ದಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ. ಎರಡನ್ನು ಈಕ್ವೇಟ್ ಮಾಡ್ಕೋಬೇಕು. 5ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ, 3ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. ಫಸ್ಟ್ ಈಕ್ವೇಟ್ ಮಾಡ್ಕೋಬೇಕು ನಾವು. ಇದಕ್ಕೆ 5 × 5, ಇದಕ್ಕೆ 3 × 3. 5 2s 10, 5 3s 15, 3 4s 12,
5 3s 15. ಸೊ 10/15 and 12/15 ಬಂತು. ಇದರ ನಡುವೆ ನೀವು ಎಷ್ಟು ರ್ಯಾಷನಲ್ ನಂಬರ್ಸ್ ಬೇಕು? ಈಗ ಆಲ್ರೆಡಿ ಒಂದೇ ಒಂದು ರ್ಯಾಷನಲ್ ನಂಬರ್ ಇದೆ, 11/12 11/15 ಅನ್ನೋದು ಒಂದು ರ್ಯಾಷನಲ್ ನಂಬರ್ ಸಿಗುತ್ತೆ. ಇಲ್ಲ ನಮ್ಗೆ ಇನ್ನೂ ಮೋರ್ ಬೇಕು ಅಂದ್ರೆ ಏನು ಮಾಡಬೇಕು? ಎಷ್ಟು ಬೇಕೋ ಅಷ್ಟು ನಂಬರ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. 3 ಬೇಕಾ 4 ನಂಬರ್ ಮಲ್ಟಿಪ್ಲೈ ಮಾಡ್ರಿ, 5 ಬೇಕಾ 6 ಅನ್ನ ಮಲ್ಟಿಪ್ಲೈ ಮಾಡ್ರಿ. ಸೊ ಮಲ್ಟಿಪ್ಲೈ ಈಗ 5 ಬೇಕು ಅಂದ್ರೆ ಇದಕ್ಕೆ ಈ ತರ 10/15 ಇಂಟು ಅಗೈನ್ 6/6, 12/15 ಇಂಟು ಅಗೈನ್ 6/6, ಈ ತರ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅಗೈನ್ ಮತ್ತೆ ಎಷ್ಟು 5 ರ್ಯಾಷನಲ್ ನಂಬರ್ಸ್ ಸಿಗುತ್ತೆ. ಸೊ ಈ ತರ ಡಿನಾಮಿನೇಟರ್ ಸೇಮ್ ಇದ್ದಾಗ ಒಂದೇ ಸಲ ಮಲ್ಟಿಪ್ಲೈ ಮಾಡ್ಕೊಂತೀವಿ ಎಷ್ಟು ಬೇಕೋ ನಂಬರ್ಸ್ ಅನ್ನ. ಇಫ್ ದ ಡಿನಾಮಿನೇಟರ್ಸ್ ಆರ್ ಡಿಫರೆಂಟ್, ಈ ತರ ಡಿಫರೆಂಟ್ ಇದ್ರೆ ಇದರ ಡಿನಾಮಿನೇಟರ್ನ ಇದಕ್ಕೆ ಇದರ ಡಿನಾಮಿನೇಟರ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿಕೊಂಡು ಡಿನಾಮಿನೇಟರ್ನ ಈಕ್ವಲ್ ಮಾಡಿಕೊಂಡು ಆ ನಂತರ ರ್ಯಾಷನಲ್ ನಂಬರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೇವೆ. ಸೊ ಇದನ್ನ ನೀವು ಇದನ್ನು ಫೈಂಡ್ ಔಟ್ ಮಾಡಬಹುದು ನೋಡ್ರಿ. 10 6 ಎಷ್ಟು 60, 15 6 90, ಇಲ್ಲಿ 12 6 72, 15 6 90. ನೋಡ್ರಿ ಎರಡು ಸೇಮ್ ಬಂತು. 60 ಇಂದ 72 ವರೆಗೆ ನೀವು ಎಷ್ಟು ರ್ಯಾಷನಲ್ ನಂಬರ್ಸ್? 11 ರ್ಯಾಷನಲ್ ನಂಬರ್ಸ್ ಬರೀಬಹುದು. ನಿಮಗೆ ಎಷ್ಟು ಬೇಕೋ ಅಷ್ಟು ರ್ಯಾಷನಲ್ ನಂಬರ್ಸ್ ಅನ್ನ ಅಲ್ಲಿ ಐಡೆಂಟಿಫೈ ಮಾಡ್ಕೋಬಹುದು. ಸೊ ದಿಸ್ ಈಸ್ ದ ಮೆಥಡ್ ಆಫ್ ರೈಟಿಂಗ್ ದ ರ್ಯಾಷನಲ್ ನಂಬರ್ಸ್ ಇನ್ ಬಿಟ್ವೀನ್ ಎನಿ ಟು ರ್ಯಾಷನಲ್ ನಂಬರ್ಸ್. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅನೇಕ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಎಷ್ಟು ರ್ಯಾಷನಲ್ ನಂಬರ್ಸ್ ಕೇಳಿರ್ತಾರೋ ಅಷ್ಟು ರ್ಯಾಷನಲ್ ನಂಬರ್ಸ್ ಅನ್ನ ನೀವೇನ್ ಮಾಡಬಹುದು? ಬರೀಬಹುದು. ಸೊ ದೇರ್ ಇಸ್ ಎ ಕ್ವಶನ್ ಇಸ್ ದೇ ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಆರ್ ಫಾಲ್ಸ್. ಒಂದು 3 ಟ್ರೂ ಆರ್ ಫಾಲ್ಸ್ ಇದೆ. ಏನಿದೆಯಪ್ಪ ಅಂದ್ರೆ ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್ ಅಂತ ಇದೆ. ಎವರಿ ನ್ಯಾಚುರಲ್ ನಂಬರ್ ಇಸ್ ಎ ಹೋಲ್ ನಂಬರ್. ಎಲ್ಲ ನ್ಯಾಚುರಲ್ ನಂಬರ್ಸ್, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿರ್ತವೆ. ಹೌದು, ಆಗ್ಲೇಬೇಕು. ಯಾಕೆ ಅಂತಂದ್ರೆ ಹೋಲ್ ನಂಬರ್ಸ್ ಅಂದ್ರೆ ಏನು ನೋಡ್ರಿ. ಜಸ್ಟ್ ಅದಕ್ಕೆ ಒಂದು ಸಣ್ಣ ಪ್ರೂಫ್ ಅನ್ನ ಕೊಡ್ತೇನೆ ನಾನು. ಏನಿಲ್ಲ, ನಾನು ಇಲ್ಲಿ ಸೆಟ್ ಬರ್ದಿದ್ದಲ್ಲ ಅವಾಗಲೇ, ಅದನ್ನೇ ನೋಡ್ಬಿಟ್ರೆ ಸಾಕು ನೀವು. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನ್ ತಗೊಂಡಿದ್ವಿ ನಾವು? 1 2 3 4 5 ಅಂಡ್ ಸೊ ಆನ್. ಇದು ಸೆಟ್. ಹೋಲ್ ನಂಬರ್ಸ್ ಸೆಟ್ ಏನು? 0 1 2 3 4 ಅಂಡ್ ಸೊ ಆನ್. ಹೌದಾ? ಅವ್ರು ಏನ್ ಹೇಳಿದ್ದಾರೆ? ಎವರಿ ನ್ಯಾಚುರಲ್ ನಂಬರ್ ಇಸ್ ಎ ಹೋಲ್ ನಂಬರ್. ನ್ಯಾಚುರಲ್ ನಂಬರ್ ಇದರಲ್ಲಿ ಇದೆಯಾ? ಇದೆ. ನ್ಯಾಚುರಲ್ ನಂಬರ್ ಇದರಲ್ಲಿ ಇದೆಯಾ? ಇದೆ. 3 ಇದೆ, 4 ಇದೆ, ಎಲ್ಲವೂ ಇದೆ. ಅಲ್ಲಿಗೆ ಎಲ್ಲ ಎವರಿ ನ್ಯಾಚುರಲ್ ನಂಬರ್ ಈಸ್ ಇನ್ ದ ಹೋಲ್ ನಂಬರ್. ಅದು ಓಕೆ ಅಂತ ಇದನ್ನ ನಾವು ಪ್ರೂಫ್ ಅಂತ ತೋರಿಸ್ತೇವೆ. ಅಂಡ್ ಎವರಿ ಇಂಟೀಜರ್ ಇಸ್ ಎ ಹೋಲ್ ನಂಬರ್ ಅಂತಾರೆ. ನೋಡ್ರಿ, ಎವರಿ ಇಂಟೀಜರ್ ಇಸ್ ಎ ಹೋಲ್ ನಂಬರ್ ಅಂತಂದ್ರೆ 0 ಇಂದ ನಾವು ಬರಿತಾ ಹೋಗ್ತೇವೆ. -3 -2 -1 0 +1 +2 ಅಂಡ್ +3 ಅಂಡ್ ಸೊ ಆನ್. ಎವರಿ ಇಂಟೀಜರ್ ಇಸ್ ಎ ಹೋಲ್ ನಂಬರ್. ಇದರಲ್ಲಿರೋ ಪ್ರತಿಯೊಂದು ನಂಬರ್ ಇದರಲ್ಲಿ ಇರಬೇಕು. ಹೋಲ್ ನಂಬರ್ ಅಲ್ಲಿ ಇದೆಯಾ? 0 ಇದೆ, ಓಕೆ. 1 ಇದೆ, ಓಕೆ. 2 ಇದೆ, ಓಕೆ. 3 ಇದೆ, ಓಕೆ. ಎಲ್ಲ ಇದಾವೆ. ಈ ಕಡೆ ಬಂದ್ರೆ -1 ಇದರಲ್ಲಿ ಇಲ್ಲ. ಸೊ therefore every integer is not a whole number, but every whole number is a integer. ಇವೆಲ್ಲವೂ ಇಲ್ಲಿ ಬರ್ತವೆ, ಇವೆಲ್ಲವೂ ಇಲ್ಲೂ ಬರ್ತವೆ, ಇಲ್ಲೂ ಬರ್ತವೆ. ಆದ್ರೆ ಇವು ಇಲ್ಲಿ ಬರಲ್ಲ, ಇವು ಇಲ್ಲಿ ಬರೋದಿಲ್ಲ. ಹಾಗಾಗಿ ಈ ಕಡೆ ಬರ್ತಾ ಬರ್ತಾ ಇವೆಲ್ಲ ಇದರೊಳಗಡೆ ಬರ್ತವೆ, ಇವೆಲ್ಲ ಇದರೊಳಗಡೆ ಬರ್ತವೆ. ಹಾಗಾಗಿ ಸೆಕೆಂಡ್ ಒನ್ is a false. ಫಸ್ಟ್ ಒನ್ is correct, ಸೆಕೆಂಡ್ ಒನ್ is false. ಎವರಿ ರ್ಯಾಷನಲ್ ನಂಬರ್ is a whole number. ನೋಡ್ರಿ, ಎಲ್ಲಾ ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು? P/Q ಫಾರ್ಮ್ ಅಲ್ಲಿ ಇಲ್ಲಿ ಬರ್ತಿದೀವಲ್ಲ, ಇವೆಲ್ಲವೂ ಹೋಲ್ ನಂಬರ್ಸ್ ಅಂತ ಹೇಳ್ತಾರೋ. ಇವೆಲ್ಲ ಹೋಲ್ ನಂಬರ್ಸ್ ಅಲ್ಲಿ ಇದೆಯಾ? ಇಲ್ಲ. ಹೋಲ್ ನಂಬರ್ಸ್ ಅಂದ್ರೆ ಏನು? ನಾರ್ಮಲ್ ನಂಬರ್ 0 to 1 2 3 4 5. ಹಾಗಾಗಿ ಎವರಿ ರ್ಯಾಷನಲ್ ನಂಬರ್ ಇಸ್ ನಾಟ್ ಎ ಹೋಲ್ ನಂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಸಹ ಫಾಲ್ಸ್. ಸೊ ದಿಸ್ ಈಸ್ ಅಬೌಟ್ ದ ನಂಬರ್ ಸಿಸ್ಟಮ್ ಅಂಡ್ ಎಕ್ಸರ್ಸೈಸ್ ನಂಬರ್ 1.1. ಸೊ ನೆಕ್ಸ್ಟ್ ಇರಾಷನಲ್ ನಂಬರ್ಸ್ ಬರ್ತದೆ. ನಾನು ಹೇಳಿದೆ ನಿಮಗೆ ರ್ಯಾಷನಲ್ ನಂಬರ್ಸ್ ಬಗ್ಗೆ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರಾಷನಲ್ ನಂಬರ್ಸ್, ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತದೆ. ಅವು ನಂಬರ್ ಲೈನ್ ಮೇಲೆ ಎಲ್ಲಿ ಬರ್ತವೆ, ಅವನ ನಂಬರ್ ಲೈನ್ ಮೇಲೆ ಯಾವ ರೀತಿ ಐಡೆಂಟಿಫೈ ಮಾಡಬೇಕು. ಸೊ ಆ ನಂಬರ್ಸ್ನ ನಾವು ಅವು ಇರಾಷನಲ್ ನಂಬರ್ಸ್ ಅಂತ ಐಡೆಂಟಿಫೈ ಮಾಡೋದು ಹೇಗೆ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ನಿಮಗೆ ಈ ವರ್ಷ ಪೂರ್ತಿ ನಿಮಗೆ ಈ ಒಂದು ಮ್ಯಾಥಮೆಟಿಕ್ಸ್ದು ಮತ್ತು ಸೈನ್ಸ್ದು ವಿಡಿಯೋಸ್ಗಳು ಬರ್ತಾ ಹೋಗ್ತವೆ. ನಮ್ಮ ಚಾನಲ್ನಲ್ಲಿ ನಿಮಗೆ ಆಗ್ತಕ್ಕಂಥ ವಿಡಿಯೋಸ್ಗಳು ನಿಮಗೆ ಲಭ್ಯ ಆಗಬೇಕು ಅಂತಂದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ನಿಮಗೆ ಕಂಟಿನ್ಯೂಯಸ್ ಆಗಿ ವಿಡಿಯೋಗಳು ಬರ್ತಾ ಹೋಗ್ತದೆ. ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ನೀವು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿದರೆ ಇನ್ನೂ ಸಹ ಎಲ್ಲ ವಿದ್ಯಾರ್ಥಿಗಳು ಸಹ ಇದನ್ನು ನೋಡ್ತಾ ಹೋಗ್ತಾರೆ. ನಿಮ್ಮ ಫ್ರೆಂಡ್ಸ್ ಯಾರು ಸಹ 9th ಸ್ಟ್ಯಾಂಡರ್ಡ್ ಇದ್ದರೆ ಅವ್ರಿಗೂ ಸಹ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.